ಹಾಯ್ ಎಲ್ಲರಿಗೂ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ವಿಡಿಯೋಸ್ ಇಂಟ್ರೆಸ್ಟಿಂಗ್ ವಿಡಿಯೋ. ಇವತ್ತಿನ ವಿಡಿಯೋ ಭಾಳ ಸ್ಪೆಷಲ್, ಯಾಕಂದ್ರೆ ನಮ್ಮ ಕಸಿನ್ ಆಲ್ರೆಡಿ ನಿನ್ನೆ ಬಂದಾರ, ಬಟ್ ನಿನ್ನೆ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಇವತ್ತಿಂದ ವ್ಲಾಗ್ ಸ್ಟಾರ್ಟ್ ಮಾಡಾಕತ್ತೀನಿ ಅವ್ರ ಜೋಡಿ. ಆಲ್ರೆಡಿ ನಾ ಎದ್ದು ನಮ್ಮದೆಲ್ಲ ಮಾರ್ನಿಂಗ್ ಕೆಲಸ ಮಾಡ್ಕೊಳತ್ತೀನಿ. ಅವ್ರಿನ್ನ ಮಲ್ಕೊಂಡಾರ, ನನ್ನ ಹಸ್ಬೆಂಡ ಮತ್ತು ನನ್ನ ಕಸಿನ. ಇವತ್ತು ನಾನು ಬ್ರೇಕ್ಫಾಸ್ಟಿಗೆ ಪೂರಿ ಮಾಡ್ಬೇಕು ಅಂದ್ಕೊಂಡೀನಿ. ಆಮೇಲೆ ಮಧ್ಯಾಹ್ನ ನನ್ನ ಕಸಿನಿನ ಫ್ರೆಂಡ್ ಬರತ್ತಾರೆ, ಹಾಗಾಗಿ ಮಧ್ಯಾಹ್ನ ಪೂರಿ ಮತ್ತು ಅದ್ರ ಜೋಡಿ ಇನ್ನೊಂದು ಎಕ್ಸ್ಟ್ರಾ ಭಾಜಿ ಆ್ಯಡ್ ಮಾಡ್ತೀನಿ. ಆಮೇಲೆ ಪಲಾವ್ ಅದು ಮಾಡ್ತೀನಿ. ಆಮೇಲೆ ಎಲ್ಲರೂ ನಾವು ಪ್ಲ್ಯಾನಿಂಗ್ ಮಾಡೇವಂದ್ರೆ ಊಟ ಅದು ಮಾಡ್ಕೊಂಡು ಚಿಕ್ಕಬಳ್ಳಾಪುರ ಕಡೆ ಹೋಗ್ಬೇಕಂತ ಹೇಳಿ ಮಾಡೇವಿ. ಇಲ್ಲೇ ಬೋರ್ ತೆಗಿಯಾಕತ್ತಾರ, ಹಾಗಾಗಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಐತಿ, ಸೊ ಪ್ಲೀಸ್ ಇಗ್ನೋರ್ ಮಾಡಿರಿ. ಆಲ್ರೆಡಿ ನಂದೀಗ ಹಿಟ್ಟು ನಾದಿಟ್ಟೇನಿ ಪೂರಿಗೆ. ಆಮೇಲೆ ಬಟಾಟಿನೂ ಸಿಟಿ ಮಾಡ್ಕೊಂಡೇನಿ. ಇನ್ನು ನಾನು ಮಾರ್ನಿಂಗದ್ದು ಬಿಸಿನೀರು ಕುಡಿಯತ್ತೀನಿ. ಕುಡಿದಾದ್ಮೇಲೆ ಹೋಗಿ ಪಲ್ಯದ ರೆಡಿ ಮಾಡ್ಬೇಕು. ತೆಂಗಿನಕಾಯಿನ ಹೊರಗಿಟ್ಟೇನಿ, ಈಗ ಚಟ್ನಿದು ರೆಡಿ ಮಾಡ್ಬೇಕು. ಇಲ್ಲಿ ನೋಡ್ಬೋದು ನೀವು, ನಾಷ್ಟಾ ಪ್ಲೇಟ್ ರೆಡಿ ಐತಿ. ಫಸ್ಟ್ ನಾನು ನನ್ನ ಹಸ್ಬೆಂಡಿಗೆ ಮತ್ತು ಕಸಿನಿಗೆ ಹಾಕ್ಕೊಡಾಕತ್ತಿದ್ನಿ. ಅವರಿಬ್ಬರದು ಮುಗಿತಂದ್ರೆ ಆಮೇಲೆ ನಾ ಈಸಿಲಿ ಕುಂತು ಮಾಡ್ಬೋದು ಅಂತ ಹೇಳಿ. ಸೊ ಇಲ್ಲಿ ಆಮೇಲೆ ಅವ್ರದ್ದೆಲ್ಲ ಮುಗೀತು, ಇಲ್ಲಿ ನಾನು ಹಾಕೊಂಬಂದು ಕುಂದ್ರಾಕತ್ತೇನಿ. ಅವರಿಬ್ಬರದು ಮುಗಿತಂದ್ರೆ ನಾ ಈಸಿಲಿ ಮಾಡ್ಕೋಬೋದು. ಹಂಗೆ ಇಲ್ಲಿ ಟಿ ವಿ ನೋಡ್ಕೊತ ಬ್ರೇಕ್ಫಾಸ್ಟ್ ಮಾಡಾಕತ್ತೇವೆ ನಾವು. ಬ್ರೇಕ್ಫಾಸ್ಟ್ ಎಲ್ಲ ಆದಮೇಲೆ ನಾನು ನನ್ನ ಕೆಲಸದಾಗ ಬ್ಯುಸಿ ಇದ್ದೀನಿ. ಅಷ್ಟೊತ್ತನ್ನು ಕೂಡ ಮಧ್ಯಾಹ್ನ ಆಗಿತ್ತು. ನನ್ನದು ಕಸಿನಿನ ಫ್ರೆಂಡ್ ಬಂದ್ರೆ, ಹಾಗಾಗಿ ಅವರು ಸ್ವಲ್ಪ ಮಾತಾಡ್ಕೊತ ಕುಂತ್ರೆ. ಅದಾದಮೇಲೆ ಅವ್ರಿಗೂ ನಾನು ಊಟಕ್ಕೆ ಹಚ್ಕೊಟ್ಬಿಡ್ನಿ, ಯಾಕಂದ್ರೆ ಮತ್ತು ನಾವು ಹೋಗೋದಿತ್ತು. ಬರೀ ಮಾತಾಡ್ಕೊತ ಕುಂತ್ರೆ ಲೇಟ್ ಆಕೈತೆ ಅಂಥೇಳಿ ಅವ್ರಿಗೂ ಫಸ್ಟ್ ಪ್ಲೇಟ್ ರೆಡಿ ಮಾಡಿಕೊಟ್ಬಿಡ್ನಿ. ಇವ್ರು ಇಲ್ಲೇ ಊಟ ಮಾಡಾಕತ್ತಾರ ಆಲ್ರೆಡಿ. ಆಮೇಲೆ ಟಿ ವಿ ನೋಡ್ಕೊತನೂ ಮಾಡತ್ತಾರ, ಯಾಕಂದ್ರೆ ನಮ್ದು ಟಿ ವಿ ಇವ್ರು ಲಾಸ್ಟ್ ಟೈಮ್ ಬಂದಾಗ ಇದ್ದಿದ್ದಿಲ್ಲ. ಈ ಸತಿ ಇದು ಹೊಸ ಟಿ ವಿ ಐತಲ್ಲ, ಹಾಗಾಗಿ ನೋಡ್ಕೊತ ಊಟ ಮಾಡಾಕತ್ತಾರ. ಆಮೇಲೆ ನಾವು 3:30 ಆಗಿತ್ತನೋ ಅಷ್ಟೊತ್ತಿಗೆ ಬಿಟ್ವಿ. ಇಲ್ಲಿ ಆನ್ ದ ವೇ ಶಬರಿಮಲೆಗೆ ಹೊಂಟಾರ ಅಯ್ಯಪ್ಪ ಸ್ವಾಮಿ, ನೋಡ್ಬೋದು ನೀವಿಲ್ಲಿ. ಇಲ್ಲೇ ಒಂದು ಸ್ವಲ್ಪ ಟ್ರಾಫಿಕ್ ಆಗಿತ್ತು, ಅದು ಬಿಟ್ಟರೆ ಹಾಗೇನು ಜಾಸ್ತಿ ಟ್ರಾಫಿಕ್ ಇದ್ದಿದ್ದಿಲ್ಲ. ಸ್ವಲ್ಪ ಮುಂದೆ ಒಂದು ಸ್ವಲ್ಪ ಟ್ರಾಫಿಕ್ ಇತ್ತು, ಖರೆ ಸ್ಮೂತ್ ಇತ್ತು ನಾವು ಹೋಗ್ಬೇಕಾದ ಜರ್ನಿ. ಆಮೇಲೆ ಇಲ್ಲೇ ಆನ್ ದ ವೇ ಲೇಕ್ನೂ ಇತ್ತು, ಭಾಳ ಚಂದ ವ್ಯೂನೂ ಇತ್ತು. ನಾವು ರೆಗ್ಯುಲರ್ ರೂಟಿಂದ ಹೋಗಿರಲಿಲ್ಲ, ಯಾಕಂತಂದ್ರೆ ವೈಟ್ ಫೀಲ್ಡಿಂದ ಬೇರೆ ರೂಟ್ ಐತಿ. ಅಕಸ್ಮಾತ್ ಬೆಂಗಳೂರು ಒಳಗಿಂದ ಹೋಗ್ಬೇಕಂದ್ರೆ ನಾವು ಹೆಬ್ಬಾಳ, ಆಮೇಲೆ ಯಲಹಂಕ, ಆಮೇಲೆ ಟೋಲ್ ಬರ್ತೈತಿ ಏರ್ಪೋರ್ಟಿಂದು, ಹಂಗೆ ಹೋಗ್ತೀವಿ. ಆದ್ರೆ ನಾವು ವೈಟ್ ಫೀಲ್ಡಿಂದ ಹೊಂಟಿದ್ವಲ್ಲ, ಹಾಗಾಗಿ ಇದು ಬೇರೆ ರೂಟ್ ಇತ್ತು. ಹಾಗಾಗಿ ನಮಗೆ ಒಂದು ಸ್ವಲ್ಪ ಮ್ಯಾಪಿಂದ ಹೆಲ್ಪ್ ಬೇಕಾಯ್ತು. ಮ್ಯಾಪ್ ಹಾಕೊಂಡು ನಾವು ಹೊಂಟಿದ್ವಿ. ನಾವು ಮ್ಯಾಪ್ ಹಾಕೊಂಡು ಹಂಗೆ ಹೋಗ್ಬೇಕಾದ್ರೆ ಬೇರೆ ಬೇರೆ ರೂಟ್ಸ್ ಬರಾಕತ್ತಿದ್ದು, ಆಮೇಲೆ ಬೇರೆ ಬೇರೆ ಹೈವೇಸ್ ಇದ್ದು. ಆಮೇಲೆ ನಾವು ಫೈನಲಿ ಹೋಗಿ ಮುಟ್ಟಿದ್ದನ ಏರ್ಪೋರ್ಟ್ ರೋಡು, ಆಮೇಲೆ ಚಿಕ್ಕಬಳ್ಳಾಪುರ ರೋಡ್. ಅದು ಆ್ಯಕ್ಚುಲಿ ಹೋಗಿ ಹೆಬ್ಬಾಳಿಂದ ಬೆಂಗಳೂರಿಗೆ ಕನೆಕ್ಟ್ ಆಗ್ತೈತಿ. ಅದು ಯಾವಾಗ ಕನೆಕ್ಟ್ ಆಗತ್ತಿತ್ತಲ್ಲ ಅವಾಗ ಒಂದು ಸ್ವಲ್ಪ ಟ್ರಾಫಿಕ್ ಇತ್ತು. ಅದು ಬಿಟ್ಟರೆ ಹಾಗೇನು ನಮಗೆ ಹಂಗೆ ಲೇಟೇನು ಆಗಲಿಲ್ಲ ಹೋಗಿ ಮುಟ್ಟಾಕ. ಸ್ವಲ್ಪ ಟ್ರಾಫಿಕ್ ಇತ್ತು, ಅದು ಸ್ಲೋ ಮೂವಿಂಗ್ ಟ್ರಾಫಿಕ್ ಇತ್ತು, ಅಷ್ಟೇನು ಪ್ರಾಬ್ಲಮ್ ಏನು ಆಗಲಿಲ್ಲ ನಮಗೆ. ನಾವು ಪ್ಯಾರಲಲ್ ರೋಡ್ ವೈಟ್ ಫೀಲ್ಡಿಂದ ಹೊಂಟಿದ್ವಲ್ಲ, ಇದು ಹೆಬ್ಬಾಳ್ ರೋಡು ಆಮೇಲೆ ಏರ್ಪೋರ್ಟ್ ರೋಡ್ ಪ್ಯಾರಲಲ್ ರೋಡ್ ಇದು. ಆಮೇಲೆ ನಾವು ಅಲ್ಲಿ ಹೋಗ್ಬೇಕಾದ್ರೆ ನಮಗೆ 68 ಕಿಲೋಮೀಟ್ರ್ ತೋರ್ಸಾಕತ್ತೈತಿ ಮ್ಯಾಪ್ ಒಳಗೆ. ನಾವು 1 ತಾಸು 10 ನಿಮಿಷ ಒಳಗೆ ಹೋಗಿ ಮುಟ್ಟಿದ್ವಿ ನಾವು. ಆಮೇಲೆ ಹಂಗೆ ನಾವು ಹೋಗ್ಬೇಕಾದ್ರೆ ಒಮ್ಮೆ ಆನೆ ಕಂಡಂಗೆ ಆತು ರೋಡ್ ಒಳಗೆ. ಇದೇನು ನಿಂತೈತಿ ಒರಿಜಿನಲ್ ಏನೋ ಅನ್ನಿಸ್ತು, ಆದರೆ ಇದು ಗೊಂಬಿಗತೆ ಇತ್ತು. ಬಟ್ ನೋಡಾಕ ಮೈಸೂರು ಆನೆ, ದಸರಾ ಅರ್ಜುನ ಆನೆ ನೋಡೋಕನ ಹಂಗೆ ಇತ್ತದು. ಇದು ಹೆಂಗಂತಂದ್ರೆ ಚಿಕ್ಕಬಳ್ಳಾಪುರ ದಾಟಿ ಆಮೇಲೆ ನಡಕ ಅಲ್ಲಿ ಲೆಫ್ಟ್ ತೊಗೋಬೇಕು ನಾವು. ಒಂದು ಡೈವರ್ಷನ್ ಬರ್ತೈತಿ. ಈ ರೋಡ್ ಒಂದು ಸ್ವಲ್ಪ ಕನ್ಫ್ಯೂಸಿಂಗ್ ಐತಿ, ಯಾಕಂತಂದ್ರೆ ಡೈವರ್ಷನಿಗೆ ಭಾಳ ಗ್ಯಾಪ್ ಬಿಟ್ಟಿಲ್ಲ ಅವರು. ಅಕಸ್ಮಾತ್ ನಾವು ನಡಕ್ ರೋಡ್ನಾಗ ಸ್ಪೀಡ್ ಇದ್ವಿ ಅಂದ್ರೆ ನಮಗೆ ಗೊತ್ತಾಗಂಗಿಲ್ಲ. ಹಾಗಾಗಿ ಒಂದು ಸ್ವಲ್ಪ ಸ್ಲೋ ಹೋಗಬೇಕು, ಲೆಫ್ಟ್ ಒಳಗೆ ಇರಬೇಕು. ಆಮೇಲೆ ಅಲ್ಲಿ ಡೈವರ್ಷನ್ ತೊಗೊಂಡ್ಕೂಳೆ ಒಂದು ಸ್ವಲ್ಪ ಸಣ್ಣ ರೋಡ್ ಐತಿ, ಅದು ಒಂದು ಹಳ್ಳಿ ದಾಟ್ಕೊಂಡು ಮುಂದೆ ಹೋಗ್ತೈತಿ. ಹಾಗಾಗಿ ಒಂದು ಸ್ವಲ್ಪ ಸ್ಲೋ ಆಗ್ತೈತಿ ಇಲ್ಲಿ ಬಂದ್ಕೂಳೆ ಡೈವರ್ಷನ್ ತೊಗೊಂಡ್ಕೂಳೆನ. ನಾವು ಮಧ್ಯಾಹ್ನ ಊಟ ಮಾಡ್ಕೊಂಡು ಆಮೇಲೆ ಅರೌಂಡ್ 4 o'clock ಏನೋ ಮನೆ ಬಿಟ್ವಿ ನಾವು. 1 ತಾಸು ಅಂತಂದ್ರೆ 5 ಗಂಟೆ ತನಕ ಇಲ್ಲಿ ಬಂದು ಮುಟ್ಟಾಕತ್ತಿದ್ವಿ ನಾವು. 5:15 ಸಂಜೆಗೆ. ಆಮೇಲೆ ಆಲ್ರೆಡಿ ಅಲ್ಲೇ ಭಾಳಷ್ಟು ಮಂದಿ ಹೊಂಟಿದ್ರು. ಇಲ್ಲಿ ಹೆಂಗಂತಂದ್ರೆ ಮುಂಜಾನೆಗಿಂತ ಸಂಜೆ ಹೆಂಗಾಗ್ತದಲ್ಲ ಹಂಗೆ ಭಾಳ ಮಂದಿ ಹೋಗಕ್ಕೆ ಚಾಲೂ ಮಾಡ್ತಾರೆ. ಹಂಗೆ ಟ್ರಾಫಿಕ್ ಇನ್ಕ್ರೀಸ್ ಆಕೊಂತ ಹೋಗ್ತೈತಿ. ನೀವು ನೋಡ್ಬೋದು ಇಲ್ಲೇ ಹಿಂದೆ ಆಮೇಲೆ ಮುಂದೆ ಕಾರ್ ಅದಾವೆ ಕಂಟಿನ್ಯೂಸ್ ಆಗಿ. ಹಂಗೆ ಸಣ್ಣ ರೋಡ್ ಒಳಗೆ ನಾವು ಮುಂದೆ ಹೋಗ್ಬೇಕಾದ್ರೆ ಸದ್ಗುರು ಸನ್ನಿಧಿ ಅಂಥೇಳಿ ಒಂದು ದೊಡ್ಡ ಗೇಟ್ ಗತೆ ಬರ್ತೈತಿ, ಭಾಳ ದೊಡ್ಡದೈತೆ ಅದು. ಅಲ್ಲಿಂದ ನಾವು ಮತ್ತೆ ಮುಂದೆ 2-3 ಕಿಲೋಮೀಟ್ರ್ ಒಳಗೆ ಹೋಗಬೇಕು. ಇದೇನು ನೀವು ಗುಡ್ಡ ನೋಡಾಕತ್ತಿರಲ್ಲ, ಈ ಗುಡ್ಡ ದಾಟಿ ಮುಂದೆ ಆ ಕಡೆ ಕೆಳಗೆ ಇಳಿದಾಗನ ನಮಗೆ ಶಿವನ ಮೂರ್ತಿ ಕಾಣಿಸ್ತೈತಿ. ಇನ್ನೂ ಎಲ್ಲ ಹೊಸದಾಗ ಐತಲ್ಲ, ಈ ವರ್ಷ ಸ್ಟಾರ್ಟ್ ಆಗೈತಿ. ಹಾಗಾಗಿ ಒಂದು ಸ್ವಲ್ಪ ಇನ್ನೂ ಟ್ರಾಫಿಕ್ ಅದು ಐತಿ. ಆಮೇಲೆ ರೋಡೂ ಅಷ್ಟು ಪೂರ ಇನ್ನೂ ಕಂಪ್ಲೀಟ್ ಆಗಿಲ್ಲ, ಎಲ್ಲ ವರ್ಕ್ ಇನ್ ಪ್ರೋಗ್ರೆಸ್ ಐತಿ. ನಾವು ಸ್ಲೋಲಿ ಹಂಗೆ ಹೋಗ್ಬೇಕಾದ್ರೆ ನಡಕ್ಕೆ ಒಂದು ಸ್ವಲ್ಪ ಡಾಂಬರ್ ರೋಡ್ ಬರ್ತಿತ್ತು, ಆಮೇಲೆ ಮತ್ತೆ ಕೆಲಸ ಇದ್ದಿದ್ದು ರೋಡ್ ಇರ್ತಿತ್ತು. ಹಾಗಾಗಿ ಒಂದು ಸ್ವಲ್ಪ ಸ್ಲೋ ಆಗಿನ ಹೋದ್ವಿ ನಾವು. ಎಲ್ಲ ವಿಂಡೋಸ್ ಎಲ್ಲ ಕ್ಲೋಸ್ ಮಾಡ್ಕೊಂಡಿದ್ವಿ, ಯಾಕಂದ್ರೆ ಭಾಳ ಧೂಳಿತ್ತು. ಎಲ್ಲ ಧೂಳು ಎಲ್ಲ ಕಾರ್ ಒಳಗೆ ಬರ್ತದೆ ಅಂತ ಹೇಳಿ ನಾವು ವಿಂಡೋಸ್ ಕ್ಲೋಸ್ ಮಾಡ್ಕೊಂಡು AC ಆನ್ ಮಾಡ್ಕೊಂಡು ಹೊಂಟಿದ್ವಿ.
ನಾವು ಹಂಗೆ ಮುಂದೆ ಬರಬೇಕಾದ್ರೆ ಎಲ್ಲ ಸನ್ಸೆಟ್ ಆಗೋದು ಮಸ್ತ್ ಕಾಣತ್ತಿತ್ತು. ಯಾಕಂದ್ರೆ ಹಿಂದೆ ಮುಂದೆ ಎಲ್ಲ ಗುಡ್ಡ ಅದಾವ. ಆಮೇಲೆ ಅದ್ರೊಳಗೆ ಸನ್ಸೆಟ್ ಆಗೋದು ಭಾರಿ ಕಾಣಿಸ್ತೈತಿ. ಆಮೇಲೆ ನಾ ಅವಾಗ ಹೇಳಿದ್ದೆ ಅಲ್ಲ ದೊಡ್ಡ ಗುಡ್ಡ ದಾಟ್ಬೇಕಂತೇಳಿ, ಅದನ್ನ ದಾಟ್ಕೊಂಡು ಮುಂದೆ ಬಂದಾಗ ಇದು ನೋಡ್ರಿ ಶಿವನ ಮೂರ್ತಿ ಎಷ್ಟು ಚಲೋ ಕಾಣಿಸ್ತೈತೆ ಅಂದ್ರೆ ಭಾರಿ ಅನಿಸ್ತೈತಿ. ಆಮೇಲೆ ಶಿವನ ಮೂರ್ತಿ ಭಾಳ ದೊಡ್ಡದೈತಲ್ಲ, ಹಾಗಾಗಿ ಭಾಳ ದೂರದಿಂದನೇ ಕಾಣಿಸ್ತೈತದ. ನಾವು ಕ್ರಿಸ್ಮಸ್ ವೀಕೆಂಡ್ ಹೋಗಿದ್ವಲ್ಲ, ಹಾಗಾಗಿ ಲಾಂಗ್ ವೀಕೆಂಡ್ ಇತ್ತು. ಆಮೇಲೆ ಸ್ಯಾಟರ್ಡೆ ಹೋಗಿದ್ವಿ ನಾವು. ಸ್ಲೋಲಿ ಹೆಂಗೆ ಟೈಮ್ ಆಗಾಕತ್ತಿತ್ತಲ್ಲ ಹಂಗೆ ಹೆಚ್ಚಿಗೆ ಗಾಡಿಗಳು ಬರಾಕತ್ತಿದ್ದು. ಆಮೇಲೆ ಎಷ್ಟು ಮಂದಿ ಕೂಡಿದ್ರು ಅಂದ್ರೆ ಕಡೆಗೆ ನಾವು ಈ ಲೈಟ್ ಶೋ ಮುಗಿಸೋದ್ರೊಳಗೆ 8,000 to 10,000 ಮಂದಿ ಕೂಡಿದ್ರು ಅಂತೇಳಿ ನಮಗೆ ಅನಿಸ್ತೈತಿ. ಅಷ್ಟು ರಶ್ ಆಯ್ತು. ಆಮೇಲೆ ಹಂಗೆ ಪೂರ ಟ್ರಾಫಿಕ್ ಇತ್ತಲ್ಲ, ಹಾಗಾಗಿ ಸ್ಲೋಲಿ ಒಂದು ಕಡೆ ಹೋಗಿ ನಾವು ಗಾಡಿ ಪಾರ್ಕ್ ಮಾಡಿದ್ವಿ. ಗಾಡಿ ಪಾರ್ಕ್ ಮಾಡಿ ಆಮೇಲೆ ಅಲ್ಲಿಂದ ನಾವು ನಡ್ಕೊತ ಹೋದ್ವಿ ಶಿವನ ಮೂರ್ತಿ ಕಡೆ. ಗಾಡಿ ಪಾರ್ಕ್ ಮಾಡೋಕೆ ನಿಮಗೆ ಒಬ್ಬರಿಂದ 50 ರೂಪಾಯಿ ಚಾರ್ಜ್ ಮಾಡ್ತಾರೆ. ಗಾಡಿ ಒಂದು ಸ್ವಲ್ಪ ಭಾಳ ದೂರ ಪಾರ್ಕ್ ಮಾಡಬೇಕಾಯ್ತು, ಯಾಕಂದ್ರೆ ಅಷ್ಟೊಂದು ಗಾಡಿ ಇದ್ದು. ಪಾರ್ಕಿಂಗ್ ಏನು ಪ್ರಾಬ್ಲಮ್ ಇಲ್ಲ, ಎಷ್ಟು ಗಾಡಿ ಬಂದ್ರೂ ಅಲ್ಲೇ ಕಪ್ಸುವಷ್ಟು ಜಾಗ ಐತಿ. ಯಾಕಂತಂದ್ರೆ ದೊಡ್ಡ ಜಾಗ ಐತದ, ಹಾಗಾಗಿ ಪ್ರಾಬ್ಲಮ್ ಏನಾಗಿಲ್ಲ. ಕಡಿಮೆ ಅಂದರೂ ನಮಗೆ ಅನ್ಸಿದ ಮಟ್ಟಿಗೆ 1,000 ಕಾರ ಇದ್ದು ಅಲ್ಲೇ. ಅಷ್ಟೊಂದು ಮಂದಿ ಬಂದಿದ್ರಲ್ಲೇ. ಕಡಿಮೆ ಅಂದ್ರೂ 8,000 to 10,000 ಮಂದಿ ಇದ್ರಲ್ಲಿ. ಶಿವನ ಮೂರ್ತಿ ಭಾರಿ ಚಲೋ ಐತಿ. ನೀವು ಇನ್ಮೇಲಿಂದ ಕೊಯಂಬತ್ತೂರು ಏನು ಹೋಗಬೇಕಂತೇನಿಲ್ಲ, ಎಲ್ಲ ಇಲ್ಲಿ ಚಿಕ್ಕಬಳ್ಳಾಪುರದೊಳಗೆ ನೋಡ್ಬೋದು. ಆಮೇಲೆ ಬೆಂಗಳೂರಿಗೂ ಸಮೀಪ ಐತಲ್ಲ, ಅದು ಒಂಥರ ಚಲೋ ಆಗಿಬಿಟ್ಟೈತೆ ನಮಗೆ ಇಲ್ಲಿ ಹೋಗಾಕ. ಆಮೇಲೆ ಇಲ್ಲಿ ನೋಡ್ಬೋದು, ನಾವು ಸಂಜೆಗೆ ಶಿವನ ಮೂರ್ತಿ ಕಡೆ ನಿಂತಿದ್ವಿ, ಎಷ್ಟು ಗಾಡಿಗಳು ಬರಾಕತ್ತಿದ್ವು. ಯಾಕಂದರೆ ಇನ್ನೂ ಸಂಜೆ ಆಗಿತ್ತಲ್ಲ, ಇನ್ನೂ ಲೈಟ್ ಶೋ ಇನ್ನೂ ಚಾಲೂ ಆಗಿರಲಿಲ್ಲ. ಲೈಟ್ ಶೋ ನೋಡೋಕೆ ಭಾಳ ಮಂದಿ ಬರ್ತಾರೆ, ಸಾವಿರಾರು ಮಂದಿ ಬರ್ತಾರೆ. ಹಾಗಾಗಿ ಇನ್ನೂ ನೀವು ಅವಾಗ ನೋಡ್ಬೋದಿತ್ತು, ಎಷ್ಟೊಂದು ಗಾಡಿಗಳು ಇನ್ನೂ ಬರಾಕತ್ತಿದ್ವು ಸಂಜೆ ಆದಂಗೆ. ಹಂಗೆ ನನ್ನ ವೈಫ್ನು ಒಂದು ಸ್ವಲ್ಪ ಎಲ್ಲ ರೀಲ್ಸ್ ಹೆಂಗೆ ಮಾಡಬೇಕು ಏನು ಮಾಡಬೇಕು ಆಲ್ರೆಡಿ ವೆಲ್ ಪ್ರಿಪೇರ್ಡ್ ಆಗಿ ಬಂದಿದ್ಲು. ಒಂದು ಸ್ವಲ್ಪ ರೀಲ್ಸ್ ಮಾಡಿದ್ವಿ. ಆಮೇಲೆ ಹಂಗೆ ನಾನು ಒಂದು ಸ್ವಲ್ಪ ವೀಡಿಯೋಸೂ ಮಾಡಿದೆ. ಎಲ್ಲ ಇದು ಹಿಂದಿಂದ ನೋಡ್ರಿ ಶಿವನ ಮೂರ್ತಿ, ಇದು ಹಿಂದಿಂದ. ಆಮೇಲೆ ಈ ಕಡೆ ಗುಡ್ಡನೂ ನೋಡ್ಬೋದು ನೀವು, ಮಸ್ತ್ ಅನಿಸ್ತೈತಿ. ಆಮೇಲೆ ಪೀಸ್ಫುಲ್ ಅನಿಸ್ತೈತಿ. ಎಷ್ಟು ಮಂದಿ ಇದ್ರೂ ಹಂಗೆ ಕ್ರೌಡೆಡ್ ಅನ್ಸಂಗಿಲ್ಲ, ಯಾಕಂದ್ರೆ ಸ್ಪೇಸ್ ಭಾಳ ದೊಡ್ಡದೈತಿ. ಇಲ್ಲಿ ನೋಡ್ಬೋದು ನೀವು ಸನ್ಸೆಟ್ ಹೆಂಗೆ ಆಗತ್ತೈತಿ ಗುಡ್ಡದೊಳಗೆ ಅಂತೇಳಿ. ನಾವು ಹಂಗೆ ಪೂರ ಒಂದು ರೌಂಡ್ ಸುತ್ತ ಹೊಡೆದ್ಮೇಲೆ ಶಿವನ ಮೂರ್ತಿ ಅಲ್ಲಿ ಮುಂದೆ ದೊಡ್ಡ ಗ್ರೌಂಡ್ ಐತಲ್ಲ, ಅಲ್ಲಿ ಹೋಗಿ ಕುಂತ್ವಿ. ಲೈಟ್ ಶೋ ಚಾಲೂ ಆಗೋದಿತ್ತು, ಆದರೂ 6:30 ಆಗಿತ್ತು. ನಮಗೆ ಇನ್ನೂ ಟೈಮ್ ಇತ್ತು, ಆದರೂ ನಾವು ಅಲ್ಲಿ ಹೋಗಿ ಕುಂತ್ವಿ. ಯಾಕಂದ್ರೆ ಭಾಳ ಮಂದಿ ಬರಾಕತ್ತಿದ್ರು. ಒಂದು ಕರೆಕ್ಟಾಗಿ ಸ್ಪೇಸ್ ನೋಡೋಂಗೆ ಕುಂತ್ವಿ. ಯಾಕಂತಂದ್ರೆ ನಮಗೆ ಆ ಪೂರ ಲೈಟ್ ಶೋ ವಿಡಿಯೋ ಮಾಡಿ ಈ ಯೂಟ್ಯೂಬ್ನೊಳಗೆ ಅಪ್ಲೋಡ್ ಮಾಡೋದಿತ್ತಲ್ಲ, ಹಾಗಾಗಿ ಒಂದು ಕರೆಕ್ಟ್ ಸ್ಪೇಸ್ನಾಗ ಹೋಗಿ ಕುಂತ್ವಿ ನಾವು. ಲೈಟ್ ಶೋ 7 o'clock ಚಾಲೂ ಆಕೈತಿ. 7ರಿಂದ 7:35 ನಿಮಿಷದ ಲೈಟ್ ಶೋ ಐತಿ. ನಾವು ಪೂರ ಅದನ್ನು ಕವರ್ ಮಾಡೇವಿ. ಪೂರ ನೋಡಿ ಎಂಜಾಯ್ ಮಾಡಿರಿ. ಈ ಲೈಟ್ ಶೋ ಐತಲ್ಲ, ಮಸ್ಟ್ ವಾಚ್ ವಿಡಿಯೋ ಐತಿ. ಪೂರ ಈ ವಿಡಿಯೋ ಆಗೋ ತನಕ ಕಂಪ್ಲೀಟಾಗಿ ನೋಡಿರಿ. ಇಲ್ಲಿ ನೋಡ್ಬೋದು ನೀವು, ನಾನು ಅವಾಗ ಹೇಳಿದ್ದೆಲ್ಲ 8,000 to 10,000 ಮಂದಿ ಅದಾರ ಅಂಥೇಳಿ. ಇಲ್ಲಿ ನೋಡ್ರಿ ಇಲ್ಲ ಎಷ್ಟು ಕ್ರೌಡ್ ಆಗೈತಿ. ಹೆಂಗೆ ಟೈಮ್ ಆಗ್ತೈತಲ್ಲ ಹಂಗೆ ಭಾಳ ಮಂದಿ ಬರೋಕ್ಕೆ ಚಾಲೂ ಮಾಡ್ತಾರೆ. ಈಗ ಲೈಟ್ ಶೋ ಸ್ಟಾರ್ಟ್ ಆಗ್ತೈತಿ, ನೋಡ್ರಿ ಎಲ್ಲರೂ.
जटाटवी गलज्जल प्रवाह पावितस्थले गलेव लम्ब्य लम्बिताम्बुजङ्ग तुङ्गमालिका जटाटवी गलज्जल प्रवाह पावितस्थले गलेव लम्ब्य लम्बिताम्बुजङ्ग तुङ्गमालिका मन्निनादमड्डमर्वयं चकार चण्डताण्डवं तनोतु नः शिव शिवं 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 सम्भ्रमा भ्रमन्निलिम्प निर्झरे विलोलमीचि वल्लरे विराजमानमूर्धने ज्वलन्ननाटमट्टपावते किशोरि चन्द्रशेखरे गति प्रतीक्षणं मम शिवम 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 हस्त डमरू वाजे नाद नमल सृष्टि साजे दिगि दिगि तक दिगि दिगि तक दिगि 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 धा दिगि दिगि धा दिगि दिगि तक दिगि दिगि धा शिव शंभो कर त्रिशूल भंग करत पाप मूल विराजित है चंद्रभार अद्भुत लोचन विशाल हे दयाल हे कृपाल अगहारी भवतारी भंडारी त्रिपुरारी कामारी विषधारी भयहारी तिट 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 धाति धा त्रिगण धा गणान तिट गदि गिनता गणान तिट गदि गिना धाति गिना धाति गिना गणान धात्रिगण तक धात्रिगण तक धात्रिगण तक तिट गद गदि गिना धात्रिगण तक धात्रिगण धात्रिगण तक तिट गद गदि गिना धात्रिगण तक धात्रिगण तक धात्रिगण तिट गद तिट गद गदि गिना धा तिट गद गदि गिना धा धाति धा तिट गद गदि गिना धा तिट गद गदि गिना धा धाति धा तिट गद गदि गिना धा तिट गद गदि गिना धा धा धाति धा
ಶಿವ ಶಂಭೋ ಶಂ ಓಂ ಶಂ ಓಂ ಶಂ ಶಿವ ಶಂಭೋ ಶಂ ಓಂ ಶಂ ಓಂ ಶಂ ಶಿವ ಶಂಭೋ ಶಂ ಓಂ ಶಂ ಓಂ ಶಂ ಶಿವ ಶಂಭೋ जटाटवीगलज्जल प्रवाह पावितस्थले गलेव लम्ब्य लम्बिताम्बुजङ्ग तुङ्गमालिका जटाटवीगलज्जल प्रवाह पावितस्थले गलेव लम्ब्य लम्बिताम्बुजङ्ग तुङ्गमालिका संभ्रमा भ्रमन्निलिम्प निर्झरी विलोलवीचि वल्लरी विराजमान मूर्धनि ज्वलन्तनाटमट्टपावती किशोरि चन्द्रशेखरे रति प्रतीक्षणं मम शिवम 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 हस्त डमरू वाजे नाद नमल सृष्टि सारी दिग दिग तक दिग दिग तक दिग 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 धा दिग दिग धा दिग दिग तक दिग दिग धा शिव शंभो कर त्रिशूल भंग करत पाप मूल विराजित है चंद्रभार अद्भुत लोचन विशाल हे दयाल हे कृपाल अगहारी अवतारी भंडारी त्रिपुरारी कामारी विषधारी भयहारी तिट 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 धाति धा त्रिगण धा गणान तिट गदिगे न ता गणान तिट गदिगे न धाति के न धाति के न गणान धात्रिगण तक धात्रिगण तक धात्रिगण तक तिट गण गदिगे न धात्रिगण तक धात्रिगण धात्रिगण तक तिट गण गदिगे न धात्रिगण तक धात्रिगण तक धात्रिगण तिट गण गदिगे न धा तिट गण गदिगे न धा धाति धा तिट गण गदिगे न धा तिट गण गदिगे न धा धाति धा तिट गण गदिगे न धा तिट गण गदिगे न धा धा धाति धा
ಈ ಲೈಟ್ ಶೋ ಮುಗಿದ ಮೇಲೆ ಅಲ್ಲೇ ಮಹಾಮಂಗಳಾರತಿ ಇರ್ತೈತಿ. ಆಮೇಲೆ ಅದು 2 ರಿಂದ 3 ನಿಮಿಷ ಇರ್ತೈತಿ. ಅದು ಚಲೋ ಇರ್ತೈತಿ. ಈ ಲೈಟ್ ಶೋ ನೋಡೋಕೆ 2 ಕಣ್ಣು ಸಾಕಾಗಿಲ್ಲ, ಅಷ್ಟು ಚಲೋ ಐತಿ. ಇದನ್ನು ಒಂದ್ಸಲ ಮಸ್ಟ್ ವಾಚ್ ಪ್ಲೇಸ್. ಆಮೇಲೆ ಇಲ್ಲಿ ಹೋಗಿ ನೀವು ಒಂದ್ಸಲ ನೋಡಬೇಕನ. ನಾವು ಲೈಟ್ ಶೋ ಮುಗಿಸ್ಕೊಂಡು ಅಲ್ಲೇ ನಾಗಮಂಡಲ ಐತಿ ಶಿವನ ಮೂರ್ತಿ ಮುಂದನ, ಅಲ್ಲಿ ಹೋದ್ವಿ. ಅಲ್ಲಿಂದ ಆಮೇಲೆ ಸ್ನ್ಯಾಕ್ಸ್ ಪ್ಲೇಸ್ ಐತಿ. ಯಾಕಂತಂದ್ರೆ ಅಲ್ಲೇ ಎಲ್ಲರೂ ಲೈಟ್ ಶೋ ಮುಗಿದ್ಮೇಲೆ ಎಲ್ಲರೂ ವಾಪಸ್ಸು ಹೋಗು ಅರ್ಜೆಂಟ್ನೊಳಗೆ ಇರ್ತಾರೆ. ಹಾಗಾಗಿ ಫುಲ್ ಟ್ರಾಫಿಕ್ ಜಾಮ್ ಆಗ್ತೈತಿ. ನಾವೇನು ಮಾಡಿದ್ವಿ, ಒಂದು ಹಾಫ್ ಆನ್ ಅವರ್ ಅಲ್ಲೇ ನಿಂದ್ರು ಅಂತೇಳಿ ಒಂದು ಸ್ವಲ್ಪ ಸ್ನ್ಯಾಕ್ಸ್ ತಿಂದ್ವಿ. ಆಮೇಲೆ ಒಂದು 10-15 ಮಿನಿಟ್ಸ್ ವೆಯ್ಟ್ ಮಾಡಿದ ಕೂಡ ಎಲ್ಲ ಟ್ರಾಫಿಕ್ ಕ್ಲಿಯರ್ ಆಗಿತ್ತು. ಆಮೇಲೆ ನಾವು ಮನೆ ಕಡೆ ಹೊಂಟ್ವಿ. ಈ ವಿಡಿಯೋ ನಿಮಗೆ ಹೆಂಗೆ ಅನ್ನಿಸ್ತಂತ ಕಮೆಂಟ್ ಮಾಡಿರಿ. ಆಮೇಲೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಮ ಸಪೋರ್ಟ್ ನಮಗೆ ಹಿಂಗೆ ಇರಲಿ. ಆಮೇಲೆ ಭಾಳಷ್ಟು ಮಂದಿಗೆ ನಮ್ಮ ವಿಡಿಯೋನ ಶೇರ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.